ಬಾರಿಯ ಮದುವೆಯ ವಿಶೇಷ ಅಂದರೆ ಸಂಸ್ಕೃತ ಶ್ಲೋಕಗಳನ್ನು ಕನ್ನಡದಲ್ಲಿ ಅನುವಾದಿಸಿ ಎಲ್ಲರಿಗೂ ಅರ್ಥವಾಗಿಸಿತು. ಮದುವೆಯ ವೇದಿಕೆಯನ್ನ ಆಡಂಬರವಿಲ್ಲದೆ ತಾಳೆಗರಿ ಹೂಗಳಿಂದ ಸಿಂಗರಿಸಿ ನೋಡುಗರಿಗೆ ಆಪ್ತವಾಗುವಂತೆ ಮಾಡಿತು. ಶಾಸ್ತ್ರೋಕ್ತವಾಗಿ ನಡೆದ ಕಾರ್ಯಕ್ರಮದ ರಂಗು ಹೆಚ್ಚಿಸಿದ್ದು ಕನ್ನಡದ ಮಂತ್ರಗಳು, ಶ್ಲೋಕಗಳು. ವಿಶೇಷ ಅತಿಥಿಗಳು ಕಾರ್ಯಕ್ರಮದ ರಂಗನ್ನ ಇಮ್ಮಡಿಗೊಳಿಸಿದರು. ವಧುವರರಿಗೆ ಅನ್ಯೋನ್ಯವಾಗಿ 100 ವರ್ಷ ದಾಂಪತ್ಯ ಜೀವನ ಯಶಸ್ವಿಯಾಗಿ ನಡೆಸಿಕೊಡಲು ನಾವೆಲ್ಲರೂ ಶುಭ ಹಾರೈಸುತ್ತೇವೆ. 100 ವರ್ಷ ಬಾಳಲಿ, ನಂದು ಹಾಡು 100 ವರ್ಷ ಬಾಳಲಿ. ನಾರಾಯಣ್ ಪುತ್ರಿ ಮದುವೆಯಲ್ಲಿ ತಮಗಾದ ವಿಭಿನ್ನ ಅನುಭವವನ್ನ ಹಿರಿಯ ನಟ ಶಿವರಾಮ್ ಹಂಚಿಕೊಂಡರು. ನಾರಾಯಣ್ ಅವರಿಗೆ ತುಂಬ ದೊಡ್ಡ ಬಂಧುಗಳು. ಅವರ ಆಹ್ವಾನ ಪತ್ರಿಕೆ ನೋಡಿದ್ರೇ ಒಂದು ಸಂತೋಷ ಆಗುತ್ತೆ. ಅವರು ಎಷ್ಟೋ ಮದುವೆಗಳು ನಡೆದಿರಬಹುದು, ಆದರೆ ಎಲ್ಲವೂ ಕೂಡ ವಿಧಿವತ್ತಾಗಿ ನಡಿಬೇಕು ಅನ್ನೋದು ನಾರಾಯಣ ಅವರ ಮನಸ್ಸಿನ ಆಸೆ, ಆಕಾಂಕ್ಷೆ. ಹಾಗಾಗಿ ಆ ಪುರೋಹಿತರ ಮುಖೇನ ಎಲ್ಲವೂ ಕೂಡ ವಿವರಣೆಗಳು ಕೊಡ್ತಾ ಇದ್ದಾರೆ. ಏನು ಯಾಕೆ ಬೇಕು, ಅದು ಅಲ್ಲದೆ ಮಂತ್ರಾಕ್ಷತೆ ಹಾಕುವ ಸಾಧಾರಣವಾಗಿ ಎಲ್ರಿಗೂ ಅಕ್ಷತೆ ಕೊಡ್ತಾರೆ. ಮುಂದೆ ಇರೋರ್ಗೆ ಹಾಕ್ತಾರೆ, ಅವ್ರು ಹಾಕಿದ್ದು ಅವ್ರಿಗೆ ಹಾಕೊಳ್ಳ, ಮುಂದೆ ಇರೋರ್ಗೆ ಹಾಕ್ತಾರೆ ಹೊರತು ಅವ್ರಿಗೆ ತಲುಪೋಲ್ಲ. ಅವ್ರು ಹೇಳಿದ್ರು ಹಾಗೆಲ್ಲ ಮಾಡಬಾರ್ದು, ನೀವು ಬಂದು ವಧುವರರ ತಲೆ ಮೇಲೆ ಬೀಳಬೇಕು ಅಂದರು. ಹಾಗಾಗಿ ನಾನು ನುಸುಳ್ಕೊಂಡು ಹೋಗಿ ಹಾಕ್ಬಿಟ್ಟು ಬಂದೆ. ಹಾಗಾಗಿ ಮೂಲ ಉದ್ದೇಶ ಇದಕ್ಕೇನು ಅಂತ ಹೇಳಿದ್ರೆ, ಅವರು ಕಾಲಿಡ್ತಾರೋ ಅಂತ ಮುಂದೆ ಒಂದು ಉತ್ತಮವಾದಂಥ ಒಂದು ಜೀವನಕ್ಕೆ ಅವರು ಹೆಜ್ಜೆ ಇಡ್ತಾ ಇದ್ದಾರೆ. ಆ ಜೀವನ ಸುಖಕರವಾಗಿ, ಸಂತೋಷಕರವಾಗಿ, ಅನ್ಯೋನ್ಯವಾಗಿ, ಗಂಡ ಹೆಂಡತಿರಲ್ಲಿ ಅನ್ಯೋನ್ಯತೆ ಬರಬೇಕು. ನಾರಾಯಣ್ ಅವರು ಶಾಸ್ತ್ರೋಕ್ತವಾಗಿ ಈ ಮದುವೆನ ನಡೆಸ್ಕೊಡ್ತಾ ಇದ್ದಾರೆ. ಆ ವಧುವರರಿಗೆ ಆ ಭಗವಂತ ಆಯುಷು, ಆರೋಗ್ಯ, ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ಇನ್ನು ಮಗಳ ಮದುವೆ ಸಮಾರಂಭದ ಬಗ್ಗೆ ಮಾತನಾಡಿದ ನಾರಾಯಣ್, ತಮ್ಮನ್ನ ಬೆಳೆಸಿ ಹರಸಿದ ಕನ್ನಡ ಜನತೆಗೆ ಧನ್ಯವಾದ ಸಲ್ಲಿಸಿದರು. ಈ ನಿಶ್ಚಿತಾರ್ಥ ಆದಮೇಲೆ ಈ ಘಳಿಗೆವರೆಗೂ ಸುಮಾರು 3 ತಿಂಗಳುಗಳ ಕಾಲ ಈ ಮದುವೆಯ ಸಂಭ್ರಮದ ಜರ್ನಿ ಏನಿದೆ, ಈ ಜರ್ನಿಯ ಪ್ರತಿ ಕ್ಷಣಗಳು ಕೂಡ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಪುಸ್ತಕ ಬರೀಬೇಕು ಅಂತಿದ್ದೀನಿ, ಅಂಥ ಅನುಭವಗಳು ನನಗಾಗಿದೆ. ಒಂದು ಒಳ್ಳೆಯ ಅವಕಾಶ ಏನಪ್ಪ ಅಂದರೆ, ನನ್ನ ಬಂಧುಗಳು ಅಂದರೆ ಚಿತ್ರರಂಗದ ನನ್ನ ಕಲಾ ಕುಟುಂಬದ ಎಲ್ಲ ಕಲಾವಿದರ ಮನೆಯಲ್ಲಿ, ತಂತ್ರಜ್ಞರ ಮನೆಗೆ ಸ್ವತಃ ನಾನೇ ಇನ್ವಿಟೇಷನ್ ಕೊಡೋದಕ್ಕೆ ಹೋದೆ. ಪ್ರತಿಯೊಂದು ಕಡೆ ನನಗಾದಂಥ ಅನುಭವಗಳು ಬಹಳ ಭಿನ್ನವಾದಂಥ ಅನುಭವಗಳು, ಅವು ಯಾವನ್ನೂ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಇದನ್ನೊಂದು ಪುಸ್ತಕ ಬರೀಬೇಕು ಅಂತ ಇದ್ದೀನಿ. ಭಾಳ ಸಂತೋಷ ಆಗ್ತಾಯಿದೆ, ರೋಮಾಂಚನ ಆಗ್ತಾಯಿದೆ. ಆಮೇಲೆ ಇವತ್ತು ಇಡೀ ಚಿತ್ರೋದ್ಯಮ ಇವತ್ತು ಈ ಮದುವೆಗೆ ಬಂದು ಸಾಕ್ಷೀಕರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾರಾಯಣ್ ಮಗಳ ಕೈ ಹಿಡಿದ ವರ ಶ್ರೀನಿವಾಸ್ ಖಾಸಗಿ ವಿದ್ಯಾಸಂಸ್ಥೆಗಳ ಮಾಲೀಕರಾಗಿದ್ದಾರೆ.
ತುಂಬಾ ಖುಷಿ ಆಗ್ತಿದೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಯಾಕೆ ಖುಷಿ ಆಗ್ತಿದೆ ಅಂದರೆ ನನಗೆ ಆ ಥರ ಅಣ್ಣ ಅದಕ್ಕೆ ಸಿಕ್ಕಿದ್ದಾರೆ. ನನಗೆ ನನ್ನ ತಂದೆ ತೀರೋಗಿ 4 years ಆಯಿತು ಫೆಬ್ರವರಿಗೆ. ಬಟ್ ಆ ನೋವು ಕೂಡ ನನಗೆ ಸಿಕ್ಕಿಲ್ಲ ಇಲ್ಲಿವರೆಗೂ. ಎಲ್ಲ ಕಷ್ಟ ಸುಖಗಳನ್ನೆಲ್ಲ ಅವರೇ ಹೆಗ್ಲಿ ಮೇಲೆ ಹಾಕ್ಕೊಂಡು ನಾನು ಇಲ್ಲಿವರೆಗೂ ತಂದಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನನಗೆ ಒಳ್ಳೆ ಹೆಂಡತಿ ಕೂಡ ಸಿಕ್ಕಿದ್ದಾಳೆ. ರಿಯಲಿ ವೆರಿ ವೆರಿ ಹ್ಯಾಪಿ. आए हो मेरी जिंदगी में तुम बहार बनके, आए हो मेरी जिंदगी में तुम बहार बनके, आए हो मेरी जिंदगी में तुम बहार बनके. ಮದುವೆ ಸಂಭ್ರಮದಲ್ಲಿ ಮದುಮಗಳು ಹೇಳಿದ್ದು ಹೀಗೆ. ನಾನು ಖುಷಿಯಾಗಿದ್ದೀನಿ, ಬೇಜಾರಾಗೂ ಇದ್ದೀನಿ. ಇಟ್ಸ್ ಆಲ್ ಅ ಮಿಕ್ಸ್ಡ್ ಫೀಲಿಂಗ್ ಟುಡೇ. ಬಟ್ ಇವಾಗ ತುಂಬ ಎಮೋಷ್ನಲ್ ಆಗೋಯ್ತು. ಅಪ್ಪ ಅಮ್ಮ ಎಲ್ಲ ಕಣ್ಣಲ್ಲಿ ನೀರು ಹಾಕ್ತಿರೋ, ನನ್ನ ತಮ್ಮಂದಿರು ಎಲ್ಲ ನೋಡೋಕ್ಕಾಗಿಲ್ಲ ನನಗೆ. ಸೊ ಇಟ್ಸ್ ಲೈಕ್ ತುಂಬ ಟ್ರೆಡಿಷ್ನಲ್ ಆಗಿ ಕರ್ನಾಟಿಕ್ ಸ್ಟೈಲಲ್ಲಿ ಮದುವೆ ನಡೀತು. ನಮಗೂ ಇದು ಹೊಸದಾಗಿತ್ತು ಆ್ಯಂಡ್ ನಾವೆಲ್ಲ ಆ ಪ್ರೋಸೆಸ್ ಎಂಜಾಯ್ ಮಾಡಿದ್ವಿ. ನನ್ನ ತಂದೆ ತೊಡೆ ಮೇಲೆ ಕೂತ್ಕೊಂಡು ಇವರು ಬಂದು ನಂಗೆ ತಾಳಿ ಕಟ್ಟೋರು. ಐ ಡೋಂಟ್ ನೋ ನೀವು ನೋಡಿದ್ರೋ ಇಲ್ವೋ ಅಂತ. ಬಟ್ ಐ ವಾಸ್ ರಿಯಲಿ ಎಂಜಾಯಿಂಗ್ ಎವ್ರಿ ಸಿಂಗಲ್ ಪ್ರೋಸೆಸ್. ನೈಜ ಅರ್ಥ ಕಳೆದುಕೊಂಡು ಬರೀ ಆಡಂಬರಕ್ಕೆ ಸೀಮಿತವಾಗಿರುವ ಮದುವೆಗಳ ಮಧ್ಯೆ ಅರ್ಥಗರ್ಭಿತವಾಗಿ ಸಪ್ತಪದಿ ತುಳಿದ ನಾರಾಯಣ್ ಪುತ್ರಿ ಮದುವೆ ನಿಜಕ್ಕೂ ವಿಶಿಷ್ಟವಾಗಿತ್ತು, ವಿಶೇಷವಾಗಿತ್ತು. ನೆರೆದಿದ್ದ ಗಣ್ಯರು 100 ವರ್ಷ ಸಂತೋಷವಾಗಿ ಬಾಳಿ ಎಂದು ನೂತನ ವಧೂವರರನ್ನ ಹಾರೈಸಿದರು. ಮದುವೆ ಜೊತೆಗೆ ಆರತಕ್ಷತೆಯ ಸಂಭ್ರಮವೂ ಜೋರಾಗಿತ್ತು. ಅದನ್ನ ನೋಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ.